ಹಾಯ್ ಫ್ರೆಂಡ್ಸ್, ನನ್ನ ಯೂಟ್ಯೂಬ್ ಚಾನಲಿಗೆ ಸ್ವಾಗತ. ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಿಮಗೆ ಮೋಟೋರೋಲಾ ಎಡ್ಜ್ 30 ಮೊಬೈಲ್ ಬಗ್ಗೆ ತಿಳಿಸ್ಕೊಡ್ತೀನಿ. ಇದು ಸ್ಟಾಕ್ ಆ್ಯಂಡ್ರಾಯ್ಡ್ ಮೊಬೈಲು. ನಿಮಗೆ ಗೂಗಲ್ ಮೊಬೈಲು ತೊಗೊಳಕ್ಕಾಗಿಲ್ಲ ಅಂದರೆ ಇದನ್ನು ನೀವು ತಗೋಬೋದು. ಯಾಕಂದರೆ ಇದು ಗೂಗಲ್ಗಿಂತ ಕಮ್ಮಿ ರೇಟ್ ಇರುತ್ತೆ ಮತ್ತು ಗೂಗಲ್ ಏನು ಫೀಚರ್ಸ್ ಕೊಡುತ್ತೆ ಸ್ಟಾಕ್ ಆ್ಯಂಡ್ರಾಯ್ಡಿಂದು, ಅದೇ ಥರ ಮೋಟೋರೋಲಾ ಕಂಪ್ನಿ ಸಹ ಸೇಮ್ ಫೀಚರ್ಸ್ ಕೊಡುತ್ತೆ. ಮೋಟೋರೋಲಾ ಎಡ್ಜ್ 30 ಮೊಬೈಲು 25,000ಕ್ಕೆ ಒಂದು ಬೆಸ್ಟ್ ಮೊಬೈಲ್ ಅಂತ ಅನ್ಬೋದು. ಮತ್ತು ಈ ವಿಡಿಯೋದಲ್ಲಿ ನಿಮಗೆ ಮೋಟೋರೋಲಾ ಎಡ್ಜ್ 30 ಮೊಬೈಲ್ ಬಗ್ಗೆ ಫುಲ್ ಇನ್ಫಾರ್ಮೇಷನ್ ಕೊಡ್ತೀನಿ. ಈ ಮೊಬೈಲ್ನ ಡಿಸ್ಪ್ಲೇ ವಿಷಯಕ್ಕೆ ಬಂದರೆ ಇದರಲ್ಲಿ 6.5 ಇಂಚ್ ಫುಲ್ HD OLED 144Hz 10 ಬಿಟ್ ಡಿಸ್ಪ್ಲೇ ಇದೆ. ಇದರಲ್ಲಿ ಮೂವೀಸ್ ನೋಡುವಾಗ ಒಳ್ಳೆ ಕಲರ್ನಲ್ಲಿ ಮೂವೀಸ್ ಕಾಣುತ್ತೆ. ಇದು ಒಂದು ಒಳ್ಳೆ ಡಿಸ್ಪ್ಲೇ ಆಗಿದೆ. ಈ ಮೊಬೈಲ್ ಜಗತ್ತಿನ ಮೊದಲನೆಯ ತೆಳ್ಳನೆಯ ಮೊಬೈಲ್ ಆಗಿದೆ. ಈ ಮೊಬೈಲ್ನ ಪ್ರೊಸೆಸರ್ ವಿಷಯಕ್ಕೆ ಬಂದರೆ ಇದರಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 778 ಪ್ಲಸ್ 5G ಪ್ರೊಸೆಸರ್ ಆಗಿದೆ. ಹಾಗೂ ಈ ಪ್ರೊಸೆಸರನ್ನು ಬಳಸಿಕೊಂಡ ಮೊದಲನೆಯ ಕಂಪ್ನಿ ಮೋಟೋರೋಲಾ ಕಂಪ್ನಿ ಆಗಿದೆ. ಈ ಮೊಬೈಲ್ನ ಸ್ಟೋರೇಜ್ ವಿಷಯಕ್ಕೆ ಬಂದರೆ ಇದರಲ್ಲಿ 2 ವೇರಿಯಂಟ್ ಸ್ಟೋರೇಜ್ ಇದೆ. 6GB ರ್ಯಾಮ್ 128GB ರೋಮ್ ಇರುವ ವೇರಿಯಂಟ್ 24,999 ರೂಪಾಯಿ ಆಗುತ್ತೆ. ಹಾಗೂ 8GB ರ್ಯಾಮ್ 128GB ರೋಮ್ ಇರುವ ವೇರಿಯಂಟ್ 26,999 ರೂಪಾಯಿ ಆಗುತ್ತೆ. ಇದು ಒಳ್ಳೆ ಪ್ರೈಸ್ನಲ್ಲಿ ಒಳ್ಳೆ ಫೀಚರ್ಸ್ ಕೊಡುತ್ತಿದ್ದಾರೆ ಈ ಕಂಪ್ನಿಯವರು. ಕ್ಯಾಮ್ರಾ ವಿಷಯಕ್ಕೆ ಬಂದರೆ ಈ ಮೊಬೈಲ್ನಲ್ಲಿ 50 MP ಫ್ಲ್ಯಾಗ್ಶಿಪ್ ಕ್ಯಾಮ್ರಾ ಕೊಟ್ಟಿದ್ದಾರೆ. ಹಾಗೂ ಇದರಲ್ಲಿ 50 MP ಅಲ್ಟ್ರಾವೈಡ್ ಕ್ಯಾಮ್ರಾ ಮತ್ತು 50 MP ಮ್ಯಾಕ್ರೋ ಕ್ಯಾಮ್ರಾ ಕೊಟ್ಟಿದ್ದಾರೆ. ವಿಶ್ವದಲ್ಲಿ 50 MP ಅಲ್ಟ್ರಾವೈಡ್ ಕ್ಯಾಮ್ರಾ ಮತ್ತು 50 MP ಮ್ಯಾಕ್ರೋ ಕ್ಯಾಮ್ರಾ ಕೊಟ್ಟ ಮೊಬೈಲ್ ಈ ಮೊಬೈಲ್ ಆಗಿದೆ. ಹಾಗೂ ಫ್ರಂಟ್ ಕ್ಯಾಮ್ರಾ ವಿಷಯಕ್ಕೆ ಬಂದರೆ ಇದರಲ್ಲಿ 32 MP ಫ್ರಂಟ್ ಕ್ಯಾಮ್ರಾ ಕೊಟ್ಟಿದ್ದಾರೆ. ಫ್ರಂಟ್ ಮತ್ತು ಬ್ಯಾಕ್ ಎರಡು ಕಡೆ ಇದು OS ಕ್ಯಾಮ್ರಾ ಕೊಟ್ಟಿದ್ದಾರೆ. ಒಳ್ಳೆ ಸ್ಟೆಬಿಲೈಸೇಷನ್ ಆಪ್ಷನ್ ಇದೆ. ಇದರಿಂದ ಫೋಟೋಸ್ ಮತ್ತು ವಿಡಿಯೋಸ್ ಚೆನ್ನಾಗಿ ಬರುತ್ತದೆ. ಫೋಟೋ ನ್ಯಾಚುರಲ್ ಆಗಿ ಕಾಣುತ್ತದೆ. ಈ ಪ್ರೈಸಿಗೆ ಒಂದು ಬೆಸ್ಟ್ ಕ್ಯಾಮ್ರಾ ಫೋನ್ ಅಂತ ಅನ್ಬೋದು. ಈ ಮೊಬೈಲ್ನಿಂದ ಫ್ರಂಟ್ ಮತ್ತು ಬ್ಯಾಕ್ ಕ್ಯಾಮ್ರಾ ಕಡೆ 4K 30 FPS ವಿಡಿಯೋ ರೆಕಾರ್ಡ್ ಮಾಡ್ಬೋದು ಮತ್ತು ಇದರಲ್ಲಿ 4K ವಿಡಿಯೋ ಸಹ ನೋಡ್ಬೋದು. ಈ ಮೊಬೈಲು ಜಗತ್ತಿನಲ್ಲಿ ಥಿನ್ನೆಸ್ಟ್ 5G ಫೋನ್ ಅಂತ ಫೇಮಸ್ ಆಗಿದೆ. ಇದು ಇರೋದು 6.79 mm ಥಿನ್ನೆಸ್ ಇದೆ ಮತ್ತು ಇದು 155 ಗ್ರಾಮ್ ವೇಟ್ ಇದೆ. ಅದಕ್ಕೋಸ್ಕರ ಈ ಮೊಬೈಲ್ನ ನೀವು ಆರಾಮ್ಸೆ ಯೂಸ್ ಮಾಡ್ಬೋದು, ವೇಟ್ ಅನಿಸಂಗಿಲ್ಲ. ಈ ಮೊಬೈಲ್ನಲ್ಲಿ ಇವಾಗ ಆಂಡ್ರಾಯ್ಡ್ 12 ನಡೀತಾ ಇದೆ. ಹಾಗೂ ನಿಮಗೆ ನೆಕ್ಸ್ಟ್ ಆಂಡ್ರಾಯ್ಡ್ 13 ಮತ್ತು ಆಂಡ್ರಾಯ್ಡ್ 14 ಅಪ್ಡೇಟ್ ಬರುತ್ತೆ. ಈ ಮೊಬೈಲ್ನಲ್ಲಿ 4020 mAh ಬ್ಯಾಟ್ರಿ ಇದೆ ಮತ್ತು 33 ವಾಟ್ ಚಾರ್ಜರ್ ಕೊಟ್ಟಿದ್ದಾರೆ. ಈ ಮೊಬೈಲಲ್ಲಿ ನಿಮಗೆ ಒಂದು ದಿವಸ ಬ್ಯಾಟ್ರಿ ಬ್ಯಾಕಪ್ ಬಂದೇ ಬರುತ್ತೆ ಮತ್ತು ಸ್ಪೀಡಾಗಿ ಚಾರ್ಜ್ ಆಗುತ್ತೆ. ಒಂದು ಒಳ್ಳೆ ಬ್ಯಾಟ್ರಿ ಮೊಬೈಲ್ ಅಂತ ಅನ್ಬೋದು. ಈ ಮೊಬೈಲ್ನಲ್ಲಿ 5G ಬ್ಯಾಂಡ್ಸ್ 13 ಬ್ಯಾಂಡ್ಸ್ ಕೊಟ್ಟಿದ್ದಾರೆ. ಇದರಲ್ಲಿ ಇಂಡಿಯಾದಲ್ಲಿ ಬರುವ ಎಲ್ಲ 5G ಬ್ಯಾಂಡ್ಸ್ ಇದರಲ್ಲಿ ಪಕ್ಕಾ ಬಂದೇ ಬರುತ್ತೆ ಮತ್ತು ಸಪೋರ್ಟು ಆಗುತ್ತೆ. ಈ ಮೊಬೈಲ್ನ ಸೆಕ್ಯೂರಿಟಿಗೋಸ್ಕರ ಇದರಲ್ಲಿ
ಥಿಂಗ್ ಶೀಲ್ಡ್ ಸೆಕ್ಯೂರಿಟಿ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಇದು ಮೊಬೈಲ್ ಸೆಕ್ಯೂರಿಟಿಯಾಗಿ ಇರುತ್ತದೆ. ಈ ಮೊಬೈಲ್ನ ಸ್ಪೀಕರ್ ವಿಷಯಕ್ಕೆ ಬಂದರೆ ಇದರಲ್ಲಿ ಡ್ಯುಯಲ್ ಸ್ಪೀಕರ್ ಕೊಟ್ಟಿದ್ದಾರೆ. ಇದು ಡಾಲ್ಬಿ ಅಟ್ಮಾಸ್ ಸ್ಪೀಕರ್ ಆಗಿದೆ. ಈ ಮೊಬೈಲ್ನಲ್ಲಿ ರೆಡಿ ಫಾರ್ PC ಎಂಬ ಆಪ್ಷನ್ ಇದೆ. ಇದರಿಂದ ನಿಮ್ಮ ಟಿವಿಗೆ ಮತ್ತು ಕಂಪ್ಯೂಟರ್ಗೆ ನೀವು ಇದನ್ನು ಕನೆಕ್ಟ್ ಮಾಡಿ ಯೂಸ್ ಮಾಡ್ಕೋಬೋದು. ಇದರಲ್ಲಿ ಸ್ಟಾಕ್ ಆ್ಯಂಡ್ರಾಯ್ಡ್ ಇದೆ ಮತ್ತು ಇದರಿಂದ ಮೊಬೈಲ್ ಸ್ಮೂತ್ ಯೂಸ್ ಆಗುತ್ತೆ ಮತ್ತು ಯಾವುದೇ ತೊಂದರೆ ಇಲ್ಲದಂಗೆ ನೀವು ಎಲ್ಲ ಆ್ಯಕ್ಟಿವಿಟೀಸ್ ಇದರಲ್ಲಿ ಮಾಡ್ಬೋದು ಮತ್ತು ಗೇಮಿಂಗ್ ಸಹ ಸ್ಮೂತಾಗಿ ಆಡ್ಬೋದು. ಈ ಮೊಬೈಲ್ 2 ಕಲರ್ನಲ್ಲಿ ಬರ್ತದೆ. ಒಂದು ಗ್ರೇ ಕಲರ್ ಮತ್ತು ಗ್ರೀನ್ ಕಲರ್. ಈ 2 ಕಲರ್ನಲ್ಲಿ ಈ ಮೊಬೈಲ್ ಬರ್ತದೆ. ಈ ಮೊಬೈಲ್ನ ಹಿಂದ್ಗಡೆ ಗ್ಲಾಸ್ ಬಾಡಿ ಇದೆ. ಒಳ್ಳೆ ಲುಕ್ನಲ್ಲಿ ಈ ಮೊಬೈಲ್ ಕಾಣುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಮತ್ತು ಇದೇ ಥರದ ವಿಡಿಯೋ ಬೇಕಾದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಧನ್ಯವಾದಗಳು ಫ್ರೆಂಡ್ಸ್.